ಯಾರಿಗೆ ಅನುಮಾನ ಅಲ್ಲಲ್ಲ, ಈಗ ಅವರು ಹಿರಿಯರದಾರ, ಜವಾಬ್ದಾರಿ ಸ್ಥಾನದಾಗ ಅದಾರ, ಹೌದಾ? ಯಾವುದೇ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದರೆ ಅಂತಿದ್ದುವಂತ ಕೆಲಸವನ್ನು ಮಾಡ್ತಾರ, ತಪ್ಪೇನದ್ರಾಗ? ಅಲ್ಲಪ್ಪ, ಯಾವುದೇ ಇರ್ಲಿ, ಈಗ ಹಿರೇಹಳ್ಳದಲ್ಲಿ ನಡೆದಿದೆ ಅಂತ ಬರ್ದಾರ, ತಪ್ಪೇನೈತಿ? ಅಕ್ರಮ ನಡೆದ್ರೆ ಎನ್ಕ್ವೈರಿ ಆಗ್ಬೇಕು. ಅವ್ರು ಹೇಳಿದ್ರೆ ತಪ್ಪೇನೈತಿ? ಅದರಲ್ಲಿ ಬಹಳ ಜನ ಬಿಜೆಪಿಯವರು ಹೇಳ್ಯಾರ, DC ಮನವಿ ಕೊಟ್ಟಾರ, ಎನ್ಕ್ವೈರಿ ಮಾಡ್ಯಾರ. ಅವ್ರು ಹೇಳಿದ ಉದ್ದೇಶ ಏನು? ಸರಿಯಾದ ಮಟ್ಟದಲ್ಲಿ ತನಿಖೆ ಆಗ್ತಾ ಇಲ್ಲ, ತನಿಖೆ ಆಗ್ಲಿ, ಅಕ್ರಮ ಮರಳು ಸಾಗಾಣಿಕೆ ನಿಂದಿರ್ಲಿ ಅನ್ನೋ ಉದ್ದೇಶದಿಂದ ಅವ್ರು ಯಾರು ಏನ್ ತಪ್ಪದ್ರಾಗ? ಹೌದು ಅಲ್ಲ, ಈಗ ಟ್ರಾನ್ಸ್ಫರ್ ಮಾಡೋದು ಸಹಜ ಪ್ರಕ್ರಿಯೆ. ಯಾವ ವ್ಯಕ್ತಿ, ಯಾವ ಅಧಿಕಾರಿಗಳು ಸಮರ್ಪಕವಾಗಿ ಅಧಿಕಾರವನ್ನು ನಿಭಾಯಿಸಲ್ಲ ಅಂತರ ತೆಗೆದು ಸಮರ್ಪಕವಾಗಿದ್ದ ಅಧಿಕಾರಿಗಳನ್ನ ಹಾಕ್ರಿ, ಇರ್ಲಿ ಅಂತ ತಪ್ಪು. ಸರಿ ಐತಿ, ಅಕ್ರಮ ಆಗೈತಿ, ತೆಗಿಬೇಕು ಸರ್ಕಾರ. ಅಲ್ಲಪ್ಪ, ಈಗ ನಾನು ಒಂದೇ ಹೇಳ್ತೀನಿ, ಈಗ ಅಧಿಕಾರಿಗಳನ್ನು ಎಲ್ಲರೂ ಸಾಮಾನ್ಯವಾಗಿ ಟ್ರಾನ್ಸ್ಫರ್ ಮಾಡಿ ಬೇರೆ ಅಧಿಕಾರಿಗಳನ್ನು ಹಾಕ್ರಿ, ವರ್ಗಾವಣೆ ಮಾಡಿ ಹಾಕಿ ಅದನ್ನ ತಡೀರಿ. ಇದ್ರಾಗ ಏನ್ ತಪ್ಪೈತಿ? ಆಗ್ಲಿ, ಟ್ರಾನ್ಸ್ಫರ್ ನೋಡಪ್ಪ, ಟ್ರಾನ್ಸ್ಫರ್ ಸರ್ಕಾರದಲ್ಲಿ ವರ್ಗಾವಣೆ ಅನ್ನೋದು ಸಹಜ ಪ್ರಕ್ರಿಯೆ. ಬಹಳಷ್ಟು ವರ್ಷಗಳಿಂದ ಅದಾರ, ಅವ್ರು ತೆಗೆದು ಬೇರೆದಾರ ಹಾಕ್ರಿ, ಇದ್ರಾಗೇನ್ ತಪ್ಪು? ಒಬ್ಬೊಬ್ರು ಕೇಳಿ ಸಂಬಂಧಪಟ್ಟಿದ್ದು ಬೆಣ್ಣೆಹಳ್ಳದ್ದು ಉಳು ತೆಗೆ ಸಂಬಂಧ ಬಂದಿರೋದು ಚರ್ಚೆ. ಬರೆದಿದ್ದು ಅವ್ರ ಲೆಟರ್ನಾಗ ಐತಿ ಸರ್, ಅವ್ರು ಬೆಣ್ಣೆಹಳ್ಳ ಉಳು ತೆಗಿಬೇಕಾಯ್ತು, ಅದನ್ನ ತೆಗೆದೇನಂದ್ರ ಅಲ್ಲಲ್ಲ, ನಿಮಗೆ ಆ ಬೆಣ್ಣೆಹಳ್ಳದ ನಾನು ಹೇಳ್ತೀನಿ, ಕೆರಿದು ಮಣ್ಣು ತೆಗೆದು ಅವ್ರು ಹೇಳಿದ್ದೇನೋ, ಬೆಣ್ಣೆ ಕೆರೆಯನ್ನ ತೆಗೆದು ಅದ್ರ ಮರಳನ್ನ, ಅದ್ರ ಬರ್ತಕ್ಕಂಥ ಹೂಳನ್ನ ನಾವು ಸರ್ಕಾರಿ ಜಾಗದಲ್ಲಿ ಹಾಕಿದ್ರೆ ನಮಗೆ ರಾಯಲ್ಟಿ ಕಟ್ಟೋದಿರಲ್ಲ. ಇದರಲ್ಲಿ ಆ ಸೀನಿಯರ್ ಜರ್ನಲಿಸ್ಟ್ ಅವರು ವಿಳಂಬ ಮಾಡಿದ್ದಾರೆ. ನೀವು ಸರ್ಕಾರಿ ಕಾರ್ಯಕ್ರಮಗಳನ್ನ ನೀವು ವಿಳಂಬ ಮಾಡೋದ್ರಿಂದ ರೇಟ್ ಎಕ್ಸ್ಕಲೇಷನ್ ಆಗುತ್ತೆ. ನಾಳೆ 1 ವರ್ಷಕ್ಕಾಗದೆ 2 ವರ್ಷಕ್ಕೆ 10-15% ಅವ್ರಿಗೆ ಮತ್ತೆ ರೇಟ್ SR ರೇಟ್ ಜಾಸ್ತಿ ಆಗುತ್ತೆ. ನೀವು ಅಧಿಕಾರಿಗಳ ಕೆಲಸವನ್ನು ಬೇಗ ಮಾಡ್ರಿ ಅಂತೇಳಿ, ಬೇಗ ಮಾಡ್ರಿ ಅನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ. ಏನ್ ತಪ್ಪಿರಲಿ? ಯಾರು ತುಂಗಭದ್ರಕ್ಕೂ ಅವ್ರಿಗೆ ಸ್ವಲ್ಪ ಬಿಜೆಪಿ ಅವ್ರಿಗೆ ಮಾಡಕ್ ಏನ್ ಕೆಲಸ ಐತೆ? ಅವ್ರು ಜಗಳ ಹಚ್ಚೋದ್ ಬಿಟ್ರ. ಈಗ ರಾಯರೆಡ್ಡಿಯವರಿಗೆ ನಮ್ಮನ್ನ ಎದಕ್ ಟಾರ್ಗೆಟ್, ಅಧಿಕಾರಿಗಳಿಗೆ ಕೊಟ್ಟು ನಮ್ಮನ್ನ ಟಾರ್ಗೆಟ್ ಮಾಡಿದಂಗ, ಅಧಿಕಾರಿಗಳು ವರ್ಗಾವಣೆ ಮಾಡ್ರಂದ್ರ ನಾನ್ ಟ್ರಾನ್ಸ್ಫರ್ ನಮ್ಮ ಟಾರ್ಗೆಟ್ ಮಾಡಕ್ಕೆ ನಮ್ಮ ಸಾಮಾಜಿಕರು ಅದಾರ. ಯಲಬುರ್ಗಾದಲ್ಲಿ ಯಾವುದೇ ಒಂದು ತಪ್ಪು ನಡೆದ್ರೆ ಅದ್ರ ಬಗ್ಗೆ ಬರಲಿ, ಒಂದ್ ನಿಮಿಷ ಅದನ್ನ ರಾಘವೇಂದ್ರ ಹಿಟ್ನಾಳ್ ಅವರು ಇಂಥ ಅಧಿಕಾರಿಗಳು ತಪ್ಪು ಮಾಡ್ಯಾರ ಅಂತ ಹೇಳಿದ್ರೆ ತಪ್ಪು. ಅದು ಸಮಾಜದಲ್ಲಿ ಯಾರೇ ಇರ್ಲಿ, ನೀವೇ ಹೋಗ್ಲಿ, ಈಗ ಹೋಗಿ ಬಿಜೆಪಿ ಅವರು ಕೊಟ್ಟಾರ, ಮನವಿ ಕೊಟ್ಟಾರ ಬಿಜೆಪಿ ಅವರು, ಅದ್ರ ನಾವು ನಮ್ಮ ಹೆಸರು ಕೊಪ್ಪಳದಾಗ ಕೊಡ್ತಾರೆ, ನಮ್ ತಪ್ಪನ್ ಬೆಣ್ಣೆಕೆರೆ ಅಂತ ಮೆನ್ಷನ್ ಮಾಡಬಹುದಲ್ಲ ಸರ್? ಕೊಪ್ಪಳದ ಬಗ್ಗೆ ಡೆವಲಪ್ಮೆಂಟ್ ಕನ್ಸರ್ನ್ ಇಲ್ಲ ಅವರಿಗೆ, ಅಕ್ರಮದ ಬಗ್ಗೆ ಕನ್ಸರ್ನ್ ಎದಕ್ಕೈತ್ರಿ? ನಮ್ಗ ಇಲ್ಲಿ ಕಾಲೇಜ್ ಇಲ್ಲ, ಕಾಲೇಜ್ ತಗಮ್ಮ ಅಂತಂದ್ರೆ ಕಾಲೇಜ್ ಯೂನಿವರ್ಸಿಟಿ ಕೊಡು ಅಂದ್ರೆ ಯೂನಿವರ್ಸಿಟಿ ಬೇರೆ ಬಗ್ಗೆ ಅಂದ್ರೆ ನಮ್ಮ ಕೊಪ್ಪಳದ ಬಗ್ಗೆ ಬರೀ ನೆಗೆಟಿವ್ ಥಾಟ್ ಮಾಡಕತ್ತಾರೆ. ನಿಮ್ಗೆ ಒಂದು ವಿಚಾರ, ನೀವು ಗಣಿಗಾರಿಕೆ ವಿಚಾರವಾಗಿ ಕೇಳೋದಾದ್ರೆ ಗಣಿಗಾರಿಕೆ ವಿಚಾರವಾಗಿ ಮಾತಾಡಿ. ಒಂದ್ ನಿಮಿಷ ಸಮಾಧಾನ ಕೇಳಿ, ಒಂದ್ ನಿಮಿಷ ಸಮಾಧಾನ ಕೇಳಿ. ಈಗ ಒಂದ್ ನಿಮಿಷ ಸುಂದರ ಮಾತಾಡ, ದಯವಿಟ್ಟು ಗಣಿಗಾರಿಕೆ ವಿಚಾರ ಚರ್ಚೆ ಮಾಡಿದಾರೆ ಚರ್ಚೆ ಮಾಡ್ರಿ. ಈಗ ಎಲ್ಲಾ ಡೀಟೇಲ್ ನೀವು ಹೇಳ್ಕೊಂಡ್ರೆ ಕಾರ್ಯಕ್ರಮ ಮುಗಿದ್ರೆ ನಾನು ಪ್ರೆಸ್ ಮೀಟ್ ಮುಗಿಯಲ್ಲ. ನನ್ನ ರಿಕ್ವೆಸ್ಟ್ ಏನಂದ್ರೆ, ನೀವು ಗಣಿಗಾರಿಕೆ ವಿಚಾರ ರಾಯರೆಡ್ಡಿ ಸಾಹೇಬ್ರು ಬರ್ದು ತಪ್ಪಿಲ್ಲ. ಯಾರೇ ರಾಯರೆಡ್ಡಿ ಸಾಹೇಬ್ರಲ್ಲ, ನೀವು ಬರ್ದ್ರು ತಪ್ಪೇನದ್ರಾಗ? ಯಾರು ತಪ್ಪು ಮಾಡ್ತಾರೆ? ಅಧಿಕಾರಿಗಳು ಕಂಪ್ಲೇಂಟ್ ಕೊಡೋ ತಪ್ಪೇನು? ಈಗ ಅವರು ಲೆಟರ್ ಕೊಟ್ಟಿರೋದೇನು, ವರ್ಗಾವಣೆ ಮಾಡ್ರಿ, ಬೇರೆದಾರನ್ನ ಅಧಿಕಾರಿಗಳನ್ನ ಹಾಕ್ರಿ, ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ತೆಗೀರಿ, ಇರ್ಲಿ ಏನ್ ತಪ್ಪೈತಿ?
ಒಂದೇ ತಿಂಗಳು ಯಾವ 3-4 ತಿಂಗಳು ಯಾರು ಈಗ ರಿಯಾಜ್ ಅಂತ ಹೋದ್ರು ಸರ್, ಸುನೀತ್ ಅಂತ ಹೋದ್ರು. ಈಗ ಮತ್ತೆ ಅವ್ರನ್ನ ಎತ್ತಂಗಡಿ ಮಾಡೋಣ ಈಗ 2-3 ತಿಂಗಳದಾಗ 3 ಜನ ನಿಲ್ಲಲ್ಲ. ನೋಡಪ್ಪ, ನಾನು ಒಂದು ಮಾತು ಹೇಳ, ಬರ್ತಾರೆ ಹೇಳಿ ಸರ್. ಈಗ ಏನಾಗುತ್ತೆ, ಅವರು ಎನ್ಕ್ವೈರಿ ಮಾಡ್ರಿ ಅಂತ ಕೊಟ್ಟಾರ, ಮಾಡಿ ಅವ್ರು ವರ್ಗಾವಣೆ ಮಾಡ್ರಿ ಅಂತ ಕೊಟ್ಟಾರ. ಅದು ಮುಂದೆ ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಂತಾರೆ. ಈಗ ನಾವು ಅಡ್ವಾನ್ಸ್ ಮಾತಾಡೋದು ಯಾಕೆ? ಈಗ ಟ್ರಾನ್ಸ್ಫರ್ ಆಗೈತೆ ನಂಗೆ ಮಾತಾಡಿಬಿಟ್ರೆ ಅಲ್ಲ, ಎಲ್ಲೇ ಒಂದ್ ಕಡೆ ಸರ್ಕಾರ ಡ್ಯಾಮೇಜ್ ಮಾಡೋ ಕೆಲಸ ಆಗ್ತಾ ಇದೆನಾ? ಯಾಕಂದ್ರೆ ಸರ್ ಒಳಗಿರ್ತವೆ ಎಲ್ಲ ಆರೋಗ್ಯಕರ ಕೇಳ್ರಿ, ಒಳಗೆ ನಡೀತಾವ. ಪ್ರಜಾಪ್ರಭುತ್ವದಲ್ಲಿ ಆರ್ಥಿಕ ಸಲಹೆಗಾರ ಈ ರೀತಿಯಾಗಿ ಮಾಧ್ಯಮಗಳ ಮೂಲಕ ಪ್ರಚಾರ ತೆಗೆದುಕೊಡ್ತಾರೆ. ಎಲ್ಲೇ ಸರ್ಕಾರ ಡ್ಯಾಮೇಜ್ ಹೋದಲ್ಲ ಸರ್. ಅಲ್ಲ, ಇದು ಕೂಡ ಸರ್, ಒಂದೇ ಮಾತು ಹೇಳಿದ್ರೆ ಟ್ರಾನ್ಸ್ಫರ್ ಆಗಲ್ಲ. ಇವು ಇಡೀ ಜಿಲ್ಲೆ ಟ್ರಾನ್ಸ್ಫರ್ ಮಾಡೋ ಶಕ್ತಿ ಐತೆ ಅವ್ರ ಹತ್ರ. ಈಗ ನಾ ಒಂದು ಮಾತು ಹೇಳ, ಒಂದು ಆರೋಗ್ಯಕರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಸ್ವಚ್ಛವಾಗಿ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಕೂಡ ಒಂದು ಭಯ ಇರಬೇಕು. ನಾವು ತಪ್ಪು ಮಾಡಿದ್ರೆ ನಮ್ಮನ್ನು ಕೇಳ್ತಾರೆ ಅನ್ನೋದು. ಅದು ಕಾಂಗ್ರೆಸ್ನವ್ರು ಕೇಳಿ, ಬಿಜೆಪಿಯವ್ರು ಕೇಳಿ, ಸಾರ್ವಜನಿಕರಿಗೆ ಕೇಳಿ, ಯಾರೇ ಕೇಳಿ, ನಾವು ಕೇಳದೆ ಹೋದ್ರೆ ಅವ್ರು ಮಾಡಿದ್ದ ಸರಿ ಅನ್ಸುತ್ತಾ? ಅದು ತಪ್ಪಂತ ಯಾಕೆ ಬಿಂಬಿಸ್ಬೇಕು? ಈಗ ರಾಯಡ್ ಸಾಹೇಬ್ರು ಕೇಳ್ಯಾರ, ಅಧಿಕಾರಿಗಳು ಎನ್ಕ್ವೈರಿ ಆಗ್ಲಂತ ಒತ್ತಾಯ ಮಾಡ್ರಿ. ನೀವು ಕೂಡ ತಪ್ಪೇನದ್ರಾಗ? ಹಿರಿಯಾಳದಲ್ಲಿ ಕ್ರಮ ಕೈಗೊಂಡಿರ್ತಾರೆ ಅಂತೀರಾ ಇಲ್ಲ ಅಂತೀರಿ ಸರ್ ಗಣಿ ಅಧಿಕಾರಿಗಳು? 50 ಮಂದಿ ಮೇಲೆ ಕೇಸ್ ಮಾಡಿರಲ್ಲ. ಆದ್ರೂ ಮತ್ತೆ ಯಾಕೆ ಇವ್ರು ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಲೆಟರ್ ಅವ್ರು ಹೇಳಿದ್ದೇನೋ ಇನ್ನೂ ಕೂಡ ಬೆಣ್ಣೆಕೆರೆಗೋಸ್ಕರ ಇರಾಳಕ್ಕೆ ಟಾರ್ಗೆಟ್ ಮಾಡ್ಯಾರ. ಅಲ್ಲ ಸರ್, ಎಲ್ಲೇ ಒಂದ್ ಕಡೆ ಸರ್ ಈಗ ಕ್ರಾಂತಿ ಒಂದು ವಿಷಯವನ್ನ ನವೆಂಬರ್ ಕ್ರಾಂತಿಯಲ್ಲಿ ಸಚಿವ ಸ್ಥಾನ ಪಲಟ ಆಗುತ್ತೆ. ಇಲ್ಲಿ ಎಲ್ಲೇ ಒಂದ್ ಕಡೆ ಕೊಪ್ಪಳ ಶಾಸಕರಿಗೆ ಪೊಲಿಟಿಕಲ್ ಎಲ್ಲ ನಡೀತಾ ಇದೆ ಅಂತ ಸರ್. ಒಂದು ಈಗ ನವೆಂಬರ್ ಕ್ರಾಂತಿ ಬಗ್ಗೆ ಯಾರಾದ್ರೂ ಒಬ್ಬರಾದ್ರೂ ಕಾಂಗ್ರೆಸ್ನವರು ಕ್ರಾಂತಿ ಆಗುತ್ತೆ, ಹೈಕಮಾಂಡ್ ಆಗ್ಲಿ, ಅಧ್ಯಕ್ಷರಾಗ್ಲಿ, ಡಿ ಕೆ ಶಿವಕುಮಾರ್ ಆಗಲಿ, ಸಿಎಂ ಸಾಹೇಬ್, ಅದನ್ನೇ ನವೆಂಬರ್ ಕ್ರಾಂತಿ ಬಗ್ಗೆ ಚಿಂತಿರೋದು ಒಂದು ಬಿಜೆಪಿಯವರಿಗೆ, ಎರಡನೇದು ತಮ್ಮದು ಮಾಧ್ಯಮದವರಿಗೆ. ಇದು ಯಾರು ಕಾಂಗ್ರೆಸ್ನವ್ರು ಚಿಂತಿರೋ ಡೆವಲಪ್ಮೆಂಟ್ ಒಂದ ಡಬಲ್ ಸ್ಟ್ಯಾಂಡ್ ಅನ್ಸಲ್ಲ ಸರ್. ನೀವು ಗಣಿ ಅಧಿಕಾರಿಗಳು ಹಿರಿಯಾಳದಲ್ಲಿ ಕ್ರಮ ವಹಿಸ್ಯಾರ, 65 ಮಂದಿ ಮೇಲೆ ಕೇಸ್ ಹಾಕ್ಯಾರ ಅಂತ ನೀವು ಹೇಳ್ತೀರಿ. ನಾವೇನ್ ಹೇಳ್ತೀವಿ, ಕೆಲಸ ಮಾಡಿಲ್ಲ. ಅವ್ರು ಏನ್ ಹೇಳ್ತಿರೋದು, ಇನ್ನೂ ಹೆಚ್ಚಿನ ಕ್ರಮ ತಗೋಬೇಕಾಗಿತ್ತು, ಇದು ಕ್ರಮ ತಗೊಂಡಿದ್ದು ಇನ್ನೂ ಸಮರ್ಪಕ ಅನ್ಸಿಲ್ಲ, ಇನ್ನು ಹೆಚ್ಚಿನ ಕ್ರಮ ವಹಿಸ್ರಿ ಅಂತ ಹೇಳ್ಯಾರ. ಅವ್ರು ತಪ್ಪೇನದ್ರಾಗ? ಈಗ